ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಬಸವರಾಜ್ ಕಲ್ಲಟಿ, ಉಪಾಧ್ಯಕ್ಷ ಅಶೋಕ್ ಪಟ್ಟಣಶೆಟ್ಟಿ ಅವಿರೋಧ ಆಯ್ಕೆ. ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿ ಬಸವರಾಜ್ ಕಲ್ಲಟಿ ಹಾಗೂ ಉಪಾಧ್ಯಕ್ಷರಾಗಿ ಅಶೋಕ್ ಪಟ್ಟಣಶೆಟ್ಟಿ ಅವರು ಅವಿರೋಧ ಆಯ್ಕೆ ಮಾಡಿದ ಬಳಿಕ ಮಾಧ್ಯಮ ಜೊತೆ ಮಾತನಾಡಿ, ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಇವರು ಯಾವ ಪ್ರಕಾರ ಹಾಲು ಸಿದ್ದನಾಥ ಸಕ್ಕರೆ ಕಾರ್ಖಾನೆ ನಡೆಸಿಕೊಂಡು ಬಂದಿದ್ದಾರೆ, ಅದೇ ಪ್ರಕಾರ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಹ ಅಭಿವೃದ್ಧಿ ಮಾಡಲಾಗುವುದು ಅಂತ ಹೇಳಿದರು. ನಮ್ನ 8 ದಿವಸ ಮಟ್ಟ ಉಪಯೋಗ ಮಾಡ್ತೀರ, ನಾವು ಒಳ್ಳೆ ದಿವಸ ನಮಗೂ ಬೇಡದ ನಾವು ನಮ್ಮ ಮನೆಗೆ ಹೋಗ್ಬಿಡ್ತೀವಿ ಸರ್. ಕಾರ್ಮಿಕರಿಗೆ ಮತ್ತು ರೈತರಿಗೆ ಏನು ಭರವಸೆ ಕೊಡ್ತೀರಿ ಸರ್ ಒಳ್ಳೆ ಬದುಕೋದ್ರಿಂದ? ಅಲ್ಲ, ಯಾವ ಪ್ರಕಾರ ನಮ್ಮ ಸಹಕಾರ ಸಂಸ್ಥೆಗಳು ನಾವು ಇಟ್ಕೊಂಡು ಹೊಟ್ಟಿದೆವು ಆ ಪ್ರಕಾರವಾಗಿ ಇಲ್ಲಿಯೂ ಕೂಡ ರೈತರಿಗಿರ್ಬೋದು ಅಥವಾ ಕಾರ್ಮಿಕರಿರ್ಬೋದು ಸ್ಕೀಮ್ ಕೊಟ್ಟು ಅವ್ರ ಕಡೆಯಿಂದ ಕೆಲಸ ತಗೋಂತ ನಮ್ಗೆ ಕುಶಲ ಇದು ಗೊತ್ತದ, ಅದು ಯಾವ ಪ್ರಕಾರ ಮಾಡ್ತಾರೆ ಅನ್ನೋದು. ಅದೇ ಹೇಳಿದ ಪ್ರಕಾರ ನಾವು ಒಂದು ಕೈಲಿ ಕೊಟ್ಟು ಒಂದು ಕೈಲಿ ತಗೋದನ್ನು ಕಲಿಬೇಕಾಗ್ತದೆ. ಆ ಪ್ರಕಾರವಾಗಿ ಒಳ್ಳೆಯ ರೀತಿಯಿಂದ ಅವ್ರಿಗೂ ಕೂಡ नडಕೊಂಡು होते. साहेब सत्ता म्हणजे कारखान्याची सत्ता कुणाकडे म्हणजे आता म्हणायचं व्यक्ती गटाकडे आहे काय जोडणी गटाकडे काय नाही हाय ते डायरेक्टर त्यांचंच आहे ना, आमचं पण थोडा डायरेक्टर काय नवीन नाही त्यांचंच आहे म्हणायची सत्ता कुणाची सत्ता सगळ्यांचं म्हणायचं आता. तसं कसं म्हणायचं तुम्ही आला म्हणजे जे तुम्ही म्हणा, आम्ही म्हणत नाही. ಬಸವರಾಜ್ ಕಲ್ಲಟಿ, ಯಾಕಂದ್ರೆ ನಂಗೆ ಅಜ್ಜು ಕಲ್ಲಟಿ ಅಂತ ಗೊತ್ತಿತ್ತು. ಬಸವರಾಜ್ ಕಲ್ಲಟಿ ಉಪಾಧ್ಯಕ್ಷರಾಗಿ ಅಶೋಕಣ್ಣ ಪಟ್ಟಣಶೆಟ್ಟಿ ಇವರು ಈ ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆ ಮಾಡಿ ಕೊಟ್ಟದಕ್ಕಾಗಿ ಅವರಿಗೆ ಕಾಲಾವಧಿ ಎಷ್ಟು? ಕಾಲಾವಧಿ ಎರಡು ವರ್ಷ ಇರ್ಬೋದು. ಉಳಿದ ಅವಧಿಗೆ ಏನು 5 ವರ್ಷ ಚುನಾವಣೆ ಆಗಿದೆ ಅದಕ್ಕೆ ನಿಖಿಲ್ ಗತ್ತಿ ಅವರು ಮಾಡಿದ್ರು. ಅದರ ನಂತರ ಇನ್ನು ಉಳಿದ ಭಾಗ ಇಲೆಕ್ಷನ್ ಆಗುವವರೆಗೆ ಇವರು ಇರ್ತಾರೆ. ಜೊಲ್ಲೆ ಸಮೂಹದವ್ರು ರಿಲೀಸ್ ತಗೋರೋ ಸಲುವಾಗಿ ಏನೋ ಪ್ರಯತ್ನ ಮಾಡತ್ತಾರ ಅಂತ ಒಂದು ಮಾತು ಕೇಳಿದ್ರು. ಅದನ್ನು ಕೇಳಿದ್ದು ಭಾಳ ಒಂದು ಸೂಕ್ತ ಅನಿಸ್ತದೆ. ಯಾಕಂದರೆ ಇದನ್ನು ಕ್ಲಿಯರ್ ಮಾಡ್ಬೇಕು ಅನಿಸ್ತದೆ. ಇವತ್ತು ಹಿರಣ್ಯಕೇಶಿ ಸಹಕಾರಿ ಕಾರ್ಖಾನೆ ಸಹಕಾರ ರಂಗದಲ್ಲಿ ಒಂದು ಹೆಸರುವಾಸಿಯಾದಂಥ ಸಂಸ್ಥೆ. ದಿವಂಗತ ಅಪ್ಪನಗೌಡರು ಇರ್ಬೋದು, ಬಸಗೌಡರು ಇರ್ಬೋದು, ವಿಶ್ವನಾಥ್ ಕತ್ತಿಯವರು ಇರ್ಬೋದು ಮತ್ತು ಹಳೆಯ ಎಲ್ಲ ನಿರ್ದೇಶಕ ಸೇರಿ ಒಂದು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಬಂದರು. ಇದನ್ನು ಲೀಸ್ ತೊಗೊಳ್ಬೇಕಂತ ನನ್ನ ಕಡೆ ಕೂಡ ಒಂದು ಪ್ರಪೋಸಲ್ ಬಂದಿತ್ತು. ಆದರೆ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನೀವೆಲ್ಲರ ಡೈರೆಕ್ಟ್ರು ಒಂದಾಗಿ ಇರೋದಾದ್ರೆ ನಾವು ಲೀಸ್ ಅಂತೂ ತೊಗೊಳೋದಿಲ್ಲ, ಸಹಕಾರಿ ರಂಗದಲ್ಲಿ ಇದನ್ನು ಮುನ್ನಡೆಸ್ಕೋತ ಹೋಗ್ರಿ. ನಮ್ಮ ಸಮೂಹದಿಂದ, ನಮ್ಮ ಬೇರೇಶ್ವರ ಸಮೂಹದಿಂದ ಅಥವಾ ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದಿಂದ ಎಷ್ಟು ಸಾಧ್ಯವಾದರೆ ನಾವು ಸಹಕಾರ ಮಾಡ್ತೇವೆ. ಮತ್ತು ಈಗಿನ ನಮ್ಮ ಶಾಸಕರಾದ ಬಾಲಚಂದ್ರ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ ನಡೀತಕ್ಕಂಥ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ ವತಿಯಿಂದ ಕೂಡ ಸಹಕಾರ ಕೊಡ್ತೀವಿ, ಇಬ್ಬರು ಕೂಡ ಕೊಡ್ತೇವೆ ಅಂತ ಹೇಳಿದ ನಂತರ ಈಗಾಗಲೇ ಅಧ್ಯಕ್ಷ ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರು ಬಂದ ನಂತರ ಈಗ ನಾವು ಉಳಿದ ಅವಧಿಯನ್ನು ಒಳ್ಳೆಯ ರೀತಿಯಿಂದ ಯಾವ ಪ್ರಕಾರ ನಾವು ಹಂಚಿದ ಸಕ್ಕರೆ ಕಾರ್ಖಾನೆಯನ್ನು ಒಂದು ಮುನ್ನಡೆಸ್ತಾ ಬಂದೆವು ಅದೇ ಪ್ರಕಾರ ಇದು ಕೂಡ. ಯಾಕಂದರೆ ಈಗಾಗಲೇ 210 ಎಕರೆ ಜಮೀನು, 52 ಮೆಗಾವಾಟ್ ಪವರ್ ಜನರೇಷನ್, 150 KLPD ನಮ್ಮ ಇಥೆನಾಲ್ ಪ್ರಾರಂಭ ಹಂತದಲ್ಲಿದೆ. ಮತ್ತು 10,000 ಕೆಪಾಸಿಟಿ ಒಂದು ಇರ್ತಕ್ಕಂಥ ನಮ್ಮ ಕೃಷಿ ಕೆಪಾಸಿಟಿ ಒಳ್ಳೆಯ ದೃಷ್ಟಿಯಿಂದ ನಡೆಸಿದಾದ್ರೆ ನಾನೇನಂದ್ರೆ ಸಾಲೇನು ಮುಕ್ತ ಆಗೋದಿಲ್ಲ. ಆದರೆ ಒಳ್ಳೆಯ ರೀತಿಯಿಂದ ನಡೆದು ಸಾಲದ ಬಡ್ಡಿಯನ್ನು ಕಟ್ಕೋತ ಹೋಗಿ ನಾವು ರೈತರಿಗೆ ಒಳ್ಳೆಯ ಬಿಲ್, ಕಾರ್ಮಿಕರ ಪಗಾರ ವ್ಯವಸ್ಥಿತವಾಗಿ ಕೊಡ್ಬೋದು, ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊತ ಹೋಗ್ಬೋದು ಅಂತ ನಮ್ಮ ಆಸೆಯಿಂದ ನಾವು ಈಗಾಗಲೇ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ಪ್ರಕಾರ ನಾವು ಪೂರ್ಣ ಪ್ರಮಾಣದಲ್ಲಿ ನಾವು ಸಹಕಾರವನ್ನು ಕೊಡ್ತೀವಿ. ಲೀಸ್ ಯಾವುದೇ ಪ್ರತಿಯನ್ನು ತೊಗೊಂಡಿವಿ. ಕಾರ್ಖಾನೆ ಈಗಾಗಲೇ 210 ಎಕರೆ ಜಮೀನ್, 52 ಮೆಗಾವ್ಯಾಟ್ ಜನರೇಷನ್, 150 KLPD ಇಥೆನಾಲ್ ಪ್ರಾರಂಭ ಹಂತದಲ್ಲಿ ಇದ್ದು 10,000 ಕ್ರೇಸಿಂಗ್ ಕೆಪಾಸಿಟಿ ಇದೆ. ಒಳ್ಳೆಯ ರೀತಿ ನಡೆಸಿಕೊಂಡು ರೈತರು ಬಿಲ್ಲು, ಕಾರ್ಮಿಕರ ವೇತನ, ಸಾಲ, ಬಡ್ಡಿ ಕಟ್ಟಿ ಒಳ್ಳೆಯ ರೀತಿಯಾಗಿ ಕಾರ್ಖಾನೆ ನಡೆಸುತ್ತೇವೆ ಅಂತ ಭರವಸೆ ನೀಡಿದರು. ಬರುವ ದಿನಗಳಲ್ಲಿ ಪ್ರತಿ ಸದಸ್ಯರಿಗೂ 50 kg ಸಕ್ಕರೆ ಹಾಗೂ ಕಾರ್ಖಾನೆಗೂ ಕಬ್ಬು ಕಳುಹಿಸಿದ ರೈತರಿಗೆ ಪ್ರತಿ ತನಗೆ ಅರ್ಧ kg ಸಕ್ಕರೆ ನೀಡಲಾಗುವುದು ಅಂತ ಸ್ಪಷ್ಟಪಡಿಸಿದರು. ಆಯ್ಕೆಯ ಪ್ರಕ್ರಿಯೆಯಲ್ಲಿ ಶಾಸಕ ಹಾಗೂ ಮಾಜಿ ಅಧ್ಯಕ್ಷ ನಿಖಿಲ್ ಕತ್ತಿ ದೂರ ಉಳಿದಿರುವುದು ಎಡೆ ಮಾಡಿದೆ. ಹಲವಾರು ಅನುಮಾನಗಳಿಗೆ ಸಕ್ಕರೆ ಕಾರ್ಖಾನೆಯ ಸಭಾಗೃಹದಲ್ಲಿ ಮಂಗಳವಾರ ಬೆಳಿಗ್ಗೆ ಸಭೆ ಸೇರಿದ ಸದಸ್ಯರು ಬಸವರಾಜ್ ಕಲ್ಲಟಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಅಶೋಕ್ ಪಟ್ಟಣಶೆಟ್ಟಿ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಘೋಷಣೆ ಮಾಡಲಾಯಿತು. ಆದರೆ ಈ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಭೆಯಿಂದ ಮಾಜಿ ಅಧ್ಯಕ್ಷ ನಿಖಿಲ್ ಕತ್ತಿ ಅವರು ದೂರ ಉಳಿಯುವ ಮೂಲಕ ಎಲ್ಲರೂ ಪ್ರಶ್ನೆ ಮಾಡುವಂತಾಗಿದೆ. 5 ದಿವಸ ಫರಕ ಇದೆ. ಇವತ್ತು ನಿಪಾನಿ ಇರುವ 10 ತಾರೀಕು ನಾವು ಡಿಕ್ಲೇರ್ ಮಾಡಿದ್ವಿ, 12 ತಾರೀಕು ಮಟ್ಟ ನೀಡ್ಬೋದು. ಚಿಕ್ಕೋಡಿ ಕೂಡ 15 ತಾರೀಕು ಮಟ್ಟ ನೀಡ್ಬೋದು. ಎಲ್ಲರೂ ಕೂಡ ಇವತ್ತು ಇಡೀ ವಾತಾವರಣ ಇಷ್ಟು ಆಗಿದೆ ಅಂದರೆ ಕಬ್ಬು ಇವತ್ತು ನಾವು 150 ದಿವಸ ನಡೆಯುವಂಥ ಸಹಕಾರಿ ಕಾರ್ಖಾನೆ ಬರೀ 90 ದಿವಸದಲ್ಲಿ ಬಂದ್ ಆಗ್ತಾ ಇದ್ದಾವೆ.
ಇದೇನು ಒಂದರಿಂದ ಒಂದು ಫ್ಯಾಕ್ಟ್ರಿಗೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಅಂತರ ಅಥವಾ ಇವರು